New Hope TV, your encounter with God. ಸಹೋದರರೇ, ನಾವು ಧ್ಯಾನ ಮಾಡ್ತಾ ಇರುವ ವಾಕ್ಯ ಏನೆಂದರೆ, ನಮ್ಮ ದೇವರು ಆದಿಯಲ್ಲಿಯೇ ಅಂತ್ಯವನ್ನು ನುಡಿದಿದ್ದಾರೆ. ಆಮೆನ್. ಅನೇಕ ಸರ್ತೆ ನಾವು ಯೋಚನೆ ಮಾಡ್ತೇವೆ ಅಂದರೆ ನಮ್ಮ ದೇವರಿಗೆ ನಮ್ಮ ನಾಳೆದು ಗೊತ್ತಿಲ್ಲ ಅಂತ. ಅದು ತಪ್ಪು. ನಮ್ಮ ದೇವರಿಗೆ ನಮ್ಮ ಕೊನೆ ಉಸಿರು ತನಕ ನಮ್ಮ ಜೀವನದಲ್ಲಿ ಏನೇನು ಆಗುತ್ತೋ ಅದು ಎಲ್ಲ ಗೊತ್ತಿದೆ ಪ್ರಿಯರೇ. ಅನೇಕರು ನೀವು ಇದು ನ್ಯೂಸ್ ಟಿ ವಿದಲ್ಲಿ, ನ್ಯೂಸ್ ಪೇಪರಲ್ಲಿ ಮತ್ತು ಎಲ್ಲ ಮೀಡಿಯಾದಲ್ಲಿ ಇತ್ತು. ಎಲ್ಲರಿಗೆ ಗೊತ್ತಿದ್ದ ಒಂದು ಸಂಗತಿ ಏನೆಂದರೆ, ಹೋದ ತಿಂಗಳಲ್ಲಿ ಕೇರಳ ರಾಜ್ಯದಲ್ಲಿ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವನು ದುಬೈದಲ್ಲಿ ಹೋಗಿ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಎಷ್ಟೋ ಹಣವನ್ನು ಗಳಿಸಿ ಎಷ್ಟೋ ಸಕ್ಸಸ್ಫುಲ್ ಮ್ಯಾನ್ ಆಗಿದ್ದ. ಎಲ್ಲ ಕಡೆಗೆ ಅವನಿಗೆ ಪ್ರಶಸ್ತಿ ಸಹ ಸಿಕ್ಕಿತ್ತು. ಮತ್ತು ಅವನ ಚೀಫ್ ಮಿನಿಸ್ಟರಿಂದ ಸಹ ಅವನಿಗೆ ಸನ್ಮಾನ ಮಾಡಿದರು. ಬಿಕಾಸ್ ಹಿ ವಾಸ್ ವೆರಿ ಸಕ್ಸಸ್ಫುಲ್. In a very young age, he was a very successful and a very prosperous man. ಆದರೆ ಏನಾಯ್ತಂತ ನಮಗೆ ಗೊತ್ತಿಲ್ಲ. ಎಲ್ಲರಿಗೂ ಆಶ್ಚರ್ಯವಾದ ರೀತಿಯಲ್ಲಿ ಅವರು ಆತ್ಮಹತ್ಯೆ ಮಾಡಿ ತೀರೋದ್ರು. ಹಿ ಕಮಿಟೆಡ್ ಸುಯಿಸೈಡ್. ಇಟ್ ವಾಸ್ ಅ ಶಾಕ್. ನಾನು ಅದು ನ್ಯೂಸ್ ಓದಬೇಕಾದ್ರೆ ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕೆಂದರೆ ಅವನ ಮನೆ ನೋಡಿದರೆ ಇಟ್ಸ್ ಲೈಕ್ ಅ ಪ್ಯಾಲೇಸ್. ಕೇರಳದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಹೌಸ್ ಅವನು ಕಟ್ಟಿದ್ದು. ಮತ್ತು ಬೇರೆ ಬೇರೆ ದೇಶದಲ್ಲಿ ಹಿ ಹ್ಯಾಡ್ ಸೋ ಮೆನಿ ಡಿಫ್ರೆಂಟ್ ಬಿಸ್ನೆಸಸ್. ಹಿ ವಾಸ್ ವೆರಿ ಸಕ್ಸಸ್ಫುಲ್. ಹಿ ವಾಸ್ ಮೂವಿಂಗ್ ಸೋ ಫಾಸ್ಟ್. ಪ್ರತಿಯೊಂದು ಸಂಗತಿ ಇರಬೇಕಾದ್ರೆ ಸಡನ್ಲಿ ಏನಾಯಿತು ಗೊತ್ತಿಲ್ಲ. ಇಟ್ ಈಸ್ ಸ್ಟಿಲ್ ಅ ಮಿಸ್ಟ್ರಿ. ಆದರೆ ನಮಗೆ ಒಂದು ಸಂಗತಿ ಅದರಿಂದ ಏನು ಕಲಿಬೇಕೆಂದರೆ, ಹೌದು, ಖಂಡಿತವಾಗಿ ಹಾರ್ಡ್ ವರ್ಕ್ earns, it gains. ಆದರೆ ವೆರಿ ಇಂಪಾರ್ಟೆಂಟ್ ಫಾರ್ ಯು ಆ್ಯಂಡ್ ಮೀ ಆ್ಯಸ್ ಚಿಲ್ಡ್ರನ್ ಆಫ್ ಗಾಡ್ ಅಂದರೆ ಟು ಸೀಕ್ ಗಾಡ್. ನಾವು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅಥವಾ ನಾವು ಏನೋ ಒಂದು ಹೊಸ ಸ್ಟಾರ್ಟಪ್ ಕಂಪನಿ ಮಾಡಬೇಕಂತ ಇರ್ಬೋದು. ಆಲ್ ದಟ್ ವಿ ನೀಡ್ ಟು ನೋ ಇಸ್ ಗಾಡ್ ಡೈರೆಕ್ಟ್ ಮೈ ಪಾತ್. ಒಂದು ವಚನ ಹೀಗಿದೆ. ಐ ವಿಲ್ ರೀಡ್ ದ್ಯಾಟ್ ಫ್ರಮ್ Proverbs, ದ ಬುಕ್ ಆಫ್ Proverbs, ಚಾಪ್ಟರ್ 14, 14ನೇ ಅಧ್ಯಾಯ, ಅದ 12ನೇ ವಚನ. ದ ಬುಕ್ ಆಫ್ Proverbs, ಚಾಪ್ಟರ್ 14. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ವರ್ಸ್ ಫಾರ್ ಆಲ್ ಆಫ್ ಅಸ್. ನಮಗೆ ಇದು ಈ ವಾಕ್ಯದಿಂದ ನಾವು ತುಂಬಾ ಕಲಿಬೋದು. ಜ್ಞಾನೋಕ್ತಿ 14ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ದೇರ್ ಈಸ್ ಅ ವೇ ವಿಚ್ ಸೀಮೆತ್ ರೈಟ್ ಅನ್ ಟು ಅ ಮ್ಯಾನ್, ಬಟ್ ದ ಎಂಡ್ ದೇರ್ ಆಫ್ ಆರ್ ದ ವೇಸ್ ಆಫ್ ಡೆತ್. Wow, what it says is, there is a way which seemeth right to a man. ಎಲ್ಲವನ್ನು ನೋಡುವಾಗ ಸೈ ಅನ್ನಿಸ್ತದೆ. ಇಲ್ಲಿ ನಾವು ಕೈ ಹಾಕ್ಬೋದು. ಈ ಬಿಸ್ನೆಸ್ಸು ಇವಾಗ ತುಂಬ ಓಡ್ತಾ ಇದೆ. ಈ ಬಿಸ್ನೆಸ್ಸಲ್ಲಿ ತುಂಬ ಪ್ರಾಫಿಟ್ ಇದೆ. ಈ ಬಿಸ್ನೆಸ್ಗೆ ತುಂಬ ಓಪನ್ ಡೋರ್ಸ್ ಇದೆ. ಈ ಸ್ಥಳದಲ್ಲಿ ನಾವೇನಾದರೂ ಮನೆ ಕಟ್ಕೊಂಡ್ರೆ, ಈ ಸ್ಥಳದಲ್ಲಿ ನಾವೇನಾದರೂ ಲ್ಯಾಂಡ್ ತಗೊಂಡ್ರೆ ಇದರಲ್ಲಿ ತುಂಬ ಪ್ರಾಫಿಟ್ ಇದೆ. ಇಟ್ ಸೀಮ್ಸ್ ರೈಟ್ ಟು ಯು ಆ್ಯಂಡ್ ಟು ಮೀ. ಈ ಎಲ್ಲ ಸಂಗತಿಗಳು ನಿಮ್ಮ ನನ್ನ ದೃಷ್ಟಿಯಲ್ಲಿ ಸರಿ ಅನ್ನಿಸ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಎಟ್ ದ ಎಂಡ್ ಇಟ್ ಈಸ್ ಅ ಡಿಸ್ಟ್ರಕ್ಷನ್. ಕೊನೆಯಲ್ಲಿ ನಾವು ನೋಡ್ತವೇನೆಂದರೆ ಅದು ಎಲ್ಲ ನಾಶವಾಗಿ ಹೋಗುತ್ತೆ. ಯಾಕೆಂದರೆ ನಮಗೆ ನಾಳೆ ಏನಿದೆ ನಮಗೆ ಗೊತ್ತಿಲ್ಲ ಪ್ರಿಯರೇ. ಯಾರಿಗೆ ಗೊತ್ತಿತ್ತು ಈ 2020 6 ತಿಂಗಳು ಈ ಥರ ಹೋಗುತ್ತೆ? ನಾವು ಫಸ್ಟಿಂದ ನೋಡ್ಕೊಂಡು ಬಂದಿದ್ದೇವೆ. ಒಂದರ ಮೇಲೆ ಅನಾಹುತ ಹಾಕ್ಕೊಳ್ತಾನೇ ಇದ್ದಾವೆ. ಇನ್ನೂ ಏನೇನು ಬರೋದಿದೆ ನಮಗೆ ಗೊತ್ತಿಲ್ಲ. ಬಟ್ ವೆನ್ ವಿ ಸೀಕ್ ದ ಲಾರ್ಡ್, ದ ಲಾರ್ಡ್ ವಿಲ್ ಡೈರೆಕ್ಟ್ ಮೈ ಸ್ಟೆಪ್ಸ್. ಕೀರ್ತನೆ 23 ಹೇಳ್ತಾರೆ, ದ ಲಾರ್ಡ್ ಈಸ್ ಮೈ ಶೆಪರ್ಡ್, ಐ ಶಲ್ ನಾಟ್ ವಾಂಟ್. ಯೆಹೋವನು ನನಗೆ ಕುರುಬನು, ನನಗೆ ಕೊರತೆ ಪಡೆನು. ಯಾಕೆ? ಅವರು ನನ್ನ ಒಳ್ಳೆ ಕುರುಬರು. ಅದೇ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ಒಬ್ಬ ಮನುಷ್ಯ ಹಾಗೇ ಮಾಡಿದ. ನಾವು ಅದನ್ನು ನಮ್ಮ ಬೈಬಲ್ಗಳನ್ನು ತೆಗೆದು ಆದಿಕಾಂಡ ಅದ 13ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ಗಳನ್ನು ತೆಗೆಯುವ. ದ ಬುಕ್ ಆಫ್ ಜೆನೆಸಿಸ್, ಚಾಪ್ಟರ್ 13. ಇದು ನಮಗೆ ಗೊತ್ತಿದ್ದ ಕತೆ ಅಬ್ರಹಾಂ ಮತ್ತು ಲೋಟನ ಕತೆ. ಅಬ್ರಹಾಮ್ಗೂ ತುಂಬ ಕುರಿಗಳಿತ್ತು. ಅದನ್ನು ಮೇಯಿಸೋದು ಕಷ್ಟ ಆಗ್ತಾಯಿತ್ತು. ಅವನ ನೆವ್ಯೂ, ಅವನ ಅಳಿಯ ಲೋಟ, ಅವನ ಜನರಿಗೂ ಅಬ್ರಹಾಮನ ಕೆಲಸಗಾರರಿಗೂ ಯಾವಾಗಲೂ ಒಂಥರ ಗಲಿಬಿಲಿ ಉಂಟಾಗ್ತಾಯಿತ್ತು. ಯಾಕೆಂದರೆ ಅವ್ರಿಗೆ ಇರುವ ಕ್ಯಾಟಲ್ಸ್ಗಳು ಇಷ್ಟೊಂದಿತ್ತು. ದೇ ಹ್ಯಾಡ್ ಶೀಪ್, ಗೋಟ್, ಕ್ಯಾಮಲ್ಸ್, ಡಾಂಕೀಸ್, ಆಲ್ ಕೈಂಡ್ಸ್ ಆಫ್ ಥಿಂಗ್ಸ್. ಅವ್ರಿಗೂ ಇತ್ತು, ಇವರಿಗೂ ಇತ್ತು. ಅವ್ರಿಗೆ ಯಾವಾಗಲೂ ಜಗಳ ಆಗ್ತಾಯಿತ್ತು, ಕಿರಿಕಿರಿ ಆಗ್ತಾಯಿತ್ತು. ಅದಕ್ಕೆ ಅಬ್ರಹಾಂ ಮತ್ತು ಲೋಟ ಹೋಗಿ ಅಬ್ರಹಾಮ್ಗೆ ಹೇಳ್ತಾನೇನೆಂದರೆ, ಇದು ಕಿರಿಕಿರಿ ಆಗ್ತಾಯಿದೆ, ಇದಕ್ಕೆ ನಾವು
ಕೊನೆ ಹಾಕಬೇಕು. ಅದಕ್ಕೆ ನಾವು ಏನು ಮಾಡುವ ಅಂತ ಹೇಳಿದಾಗ ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 13 ವರ್ಸ್ 5 5ನೇ ವಚನದಲ್ಲಿ ನಾನು ಓದ್ತಾನೆ. ಆ್ಯಂಡ್ ಲಾಟ್ ಆಲ್ಸೋ ವಿಚ್ ವೆಂಟ್ ಔಟ್ ವಿತ್ ಅಬ್ರಹಾಮ್ ಹ್ಯಾಡ್ ಫ್ಲಾಕ್ಸ್ ಆ್ಯಂಡ್ ಹರ್ಡ್ ಆ್ಯಂಡ್ ಟೆನ್ಸ್ ಆ್ಯಂಡ್ ದ ಲ್ಯಾಂಡ್ ವಾಸ್ ನಾಟ್ ಏಬಲ್ ಟು ಬೇರ್ ದೆಮ್ that they might dwell together, for their substance was great, so that they could not dwell together. And there was a strife between the herdmen of Abraham's cattle and the herdmen of Lot's cattle. And the Canaanite and the Perizzites dwelt then in the land. And Abraham said unto Lot, Let there be no strife, I pray thee, between me and thee, and between my herdmen and thy herdmen, for we both are brethren. Is not the whole land before thee? Separate thyself, I pray thee, from me. If thou wilt take the left hand, then I will go to the right. Or if thou depart to the right hand, then I will go to the left. 10ನೇ ವಚನ ದಯಮಾಡಿ ಗಮನಿಸಿ ಓದ್ರಿ. ಇಟ್ ಸೇಸ್, ಆ್ಯಂಡ್ ಲಾಟ್ lifted up his eyes and beheld, and all the plain of Jordan, that it was well watered everywhere before the Lord, destroyed Sodom and Gomorrah, even as the garden of the Lord, like the land of Egypt, as thou comest unto Zoar. ಏನು ಮಾಡಿದ್ದ ಲೋಟ? ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳುತ್ತೆ ಅಂದರೆ, he lifted up his eyes. We do the same thing. ವಿ ರಿಯಲಿ ಡೂ ದ ಸೇಮ್ ಥಿಂಗ್. ನಾವೇನು ಮಾಡ್ತೇವೆ ಅಂದರೆ ನಮ್ಮ ಕಣ್ಣೆತ್ತಿ ನಾವು ನೋಡ್ತೇವೆ, ಓ ಈ ದೇಶಕ್ಕೆ ಹೋದ್ರೇನಾ ನಮ್ಮ ಮಕ್ಕಳಿಗೆ ಒಳ್ಳೆ ಫ್ಯೂಚರ್ ಇದೆ, ಆ ದೇಶಕ್ಕೆ ಕಲಿಸುವನ ಅಲ್ಲಿ ಸಮೃದ್ಧಿಯಾದ ದೇಶ, ದೇರ್ ದೇ ವಿಲ್ ಫ್ಲರಿಶ್, ದೇರ್ ದೇ ವಿಲ್ ಪ್ರಾಸ್ಪರ್, ದೇ ವಿಲ್ ಬಿ ಸಕ್ಸಸ್, ದೇ ವಿಲ್ ಹ್ಯಾವ್ ಎವ್ರಿಥಿಂಗ್ ದೇ ವಾಂಟ್. ಬಟ್ ಡೂ ವಿ ಸೀಕ್ ದ ಲಾರ್ಡ್? ಇಲ್ಲಿ ಅಬ್ರಹಾಂ ಲೋಟನ್ಗೆ ಒಂದು ಚಾಯ್ಸ್ ಕೊಡ್ತಾನೆ. ನೀನು ರೈಟ್ಗೆ ಹೋದರೆ ನಾನು ಲೆಫ್ಟಿಗೆ ಹೋಗ್ತೇನೆ, ನೀನು ಲೆಫ್ಟಿಗೆ ಹೋದರೆ ನಾನು ರೈಟಿಗೆ ಹೋಗ್ತೇನೆ, ನೀನು ಚೂಸ್ ಮಾಡು. ಅಬ್ರಹಾಮ್ಗೆ ಒಂದು ಗೊತ್ತಿತ್ತೇನೆಂದರೆ, ದೇವರು ನನಗೆ ಎಲ್ಲೇ ನಡೆಸಿದ್ರು ನನಗೆ ಸಮೃದ್ಧಿದಲ್ಲಿ ನಡೆಸ್ತಾರೆ. ಯಾಕೆಂದರೆ ಅಬ್ರಹಾಂ ವಾಸ್ ಅ ಮ್ಯಾನ್ who knew his God. Abraham knew that God had called him out from his father's house. ತಂದೆಯ ಮನೆಯಿಂದ ಅವನಿಗೆ ಕರೆದು ನಾನು ತೋರಿಸುವ ಸ್ಥಳಕ್ಕೆ ನೀನು ಹೋಗುವಂತ ಹೇಳಿ ಕೈ ಹಿಡ್ಕೊಂಡು ನಡೆಸುವ ರೀತಿಯಲ್ಲಿ ದೇವರು ಅಬ್ರಹಾಮನು ನಡೆಸ್ತಾ ಇದ್ದ. ಅವನು ಮನೆ ಬಿಟ್ಟಾಗ ಸ್ವಲ್ಪನೇ ವಸ್ತು ತಗೊಂಡು ಬಿಟ್ಟಿರ್ಬೋದು, ಆದರೆ ಬರ್ತಾ 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 ಹಿ ವಾಸ್ ಸೋ ರಿಚ್, ಹಿ ವಾಸ್ ಸೋ ಪ್ರಾಸ್ಪರಸ್. ಅವನು ಇಷ್ಟೊಂದು ಐಶ್ವರ್ಯವಂತ ಆಗಿದ್ದ, ಇಷ್ಟೊಂದು ಸಂಗತಿಗಳು ಅವನ ಹತ್ರ ಇತ್ತು ಪ್ರಿಯರೇ. ಅವನ ನಂಬಿಕೆ ಒಂದೇ ಇತ್ತೆಂದರೆ ಅವನು ದೇವರ ಮೇಲೆ ಆತ್ಕೊಳ್ತಾ ಇದ್ದ. ಆದರೆ ಲೋಟ ಏನು ಮಾಡಿದೆ ಅಂದರೆ ಕಣ್ಣೆತ್ತಿ ನೋಡಿದ, ಎಲ್ಲ ಹಸಿರಿದೆ. ನಾವು ಇವತ್ತು ಕಣ್ಣೆತ್ತಿ ನೋಡ್ತೇವೆ, ಈ ಸಮಯದಲ್ಲಿ ಸಹ ನಾವು ಕಣ್ಣೆತ್ತಿ ನೋಡ್ತೇವೆ. ನಾವು ಊರಿಗೆ ಹೋಗುವ ಅಥವಾ ನಾವು ಬೇರೆ ಊರಿಗೆ ಹೋಗುವ, ಅಲ್ಲಿ ಕೊರೋನಾ ಇಲ್ಲ, ಅಲ್ಲಿ ಕೆಲಸ ಸಿಕ್ಕುತ್ತೆ, ಅಲ್ಲಿ ನಮಗೆ ಫೆಸಿಲಿಟೀಸ್ ಚೆನ್ನಾಗಿದೆ, ಮಕ್ಕಳಿಗೆ ಎಜುಕೇಷನ್ ಚೆನ್ನಾಗಿ, ವಾವ್, ಎವ್ರಿಥಿಂಗ್ ಇಸ್ ಸೆಟಲ್ಡ್. ಹಾಗೆ ಹೇಳಿ ನಾವು ಏನು ಮಾಡ್ತೇವೆ ಗೊತ್ತಾ? ವಿ ಡೋಂಟ್ ಲೀನ್ ಆನ್ ಗಾಡ್. ದೇವರ ವಾಕ್ಯದಲ್ಲಿ ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 3 ವರ್ಸ್ 5-6 ಇಟ್ ಸೇಸ್, ಅಕ್ನಾಲೇಜ್ ಹಿಮ್ ಇನ್ ಆಲ್ ಯೋರ್ ವೇಸ್ ಆ್ಯಂಡ್ ಹೀ ವಿಲ್ ಡೈರೆಕ್ಟ್ ಯೋರ್ ಪಾತ್. It is so beautiful, brothers and sisters. At this time, I want to encourage everyone. ಯಾರ್ಯಾರು ಈ ಪ್ರೋಗ್ರಾಮನ್ನು ನೋಡ್ತಾ ಇದ್ದೀರೋ, ವಾಕ್ಯ ಇಷ್ಟೊಂದು ಕೇಳ್ತಾ ಇದ್ದೀರೋ, ಭಯ ಪಡಬೇಡಿ. We have a God who will direct our steps. ನಾವು ಕಣ್ಣೆತ್ತಿ ನೋಡೋದು ಬಿಟ್ಟು ಬಿಡುವ. ಕಣ್ಣೆತ್ತಿ ನೋಡಿದರೆ ಮೋಸ ಆಗುತ್ತೆ. ಕಣ್ಣೆತ್ತಿ ನೋಡಿದರೆ ಏನಾಗುತ್ತೆ ಗೊತ್ತಾ? ನಮ್ಮ ಕಣ್ಣಿಗೆ ಕಾಣುತ್ತೆ, that is temporary. ಬಟ್ ವಾಟ್ ಈಸ್ ಪರ್ಮನೆಂಟ್ ಈಸ್ ವೇ ಗಾಡ್ ಲೀಡ್ಸ್. ದೇವರು ನಡೆಸುವ ಸ್ಥಳದಲ್ಲಿ ಅಂಕುಡೊಂಕು ಇಲ್ಲ ಅಂತ ಇಲ್ಲ. ದೇವರು ನಡೆಸುವ ಸ್ಥಳದಲ್ಲಿ ಕಷ್ಟ ಬರುತ್ತೆ ಅಂತ ಕಷ್ಟ ಬಂದೇ ಬರುತ್ತೆ, ಹೋರಾಟ ಬಂದೇ ಬರುತ್ತೆ. ಬಟ್ ಎಲ್ಲದ ಮಧ್ಯದಲ್ಲಿ ನಮ್ಮನ್ನು ಅವರು ನಡೆಸ್ಕೊಂಡು ಹೋಗ್ತಾರೆ. ವೈ? ಬಿಕಾಸ್ ಹೀ ಈಸ್ ಲೀಡಿಂಗ್ ಅಸ್. ಲೋಟ ಕಣ್ಣೆತ್ತಿ ನೋಡಿದ, ಹಿ ಮೇಡ್ ಅ ಚಾಯ್ಸ್. ಹಿ ಸೆಡ್, ಐ ವಿಲ್ ಟೇಕ್ ದಿಸ್ ಲ್ಯಾಂಡ್ ಆಫ್ ಜಾರ್ಡನ್ ಬಿಕಾಸ್ ಇಟ್ ಈಸ್ ಗ್ರೀನ್, ಇಟ್ ಹ್ಯಾಸ್ ಸೋ ಮಚ್ ಪ್ಯಾಸ್ಚರ್, ಎಲ್ಲ ಹಸಿರಿದೆ, ನನ್ನ ಕುರಿ ದನಕ್ಕೆ ಎಲ್ಲಗೆ ಬೇಕಿದ್ದ ಸಂಗತಿಗಳು ಎಲ್ಲ ಸಿಗುತ್ತೆ, ಐ ವಿಲ್ ಬಿ ಫೈನ್. ಅವನ ಕೊನೆ ಏನಾಯಿತು? ಅದೇ ನಾವು ಆವಾಗ ಓದಿದ ವಚನದಲ್ಲಿ, ಇಟ್ ಸೀಮ್ಸ್ ರೈಟ್ ಫಾರ್ ಅ ಮ್ಯಾನ್. ಇನ್ ದ ಬಿಗಿನಿಂಗ್ ಇಟ್ ಸೀಮ್ಸ್ ರೈಟ್ ಫಾರ್ ಅ ಮ್ಯಾನ್, ಬಟ್ ದ ಎಂಡ್ ಆಫ್ ಇಟ್ ಈಸ್ ಡಿಸ್ಟ್ರಕ್ಷನ್. ಅವನು ಪ್ರಾರಂಭ ಮಾಡಿದಾಗ ಎಲ್ಲ ಚೆನ್ನಾಗಿತ್ತು, ಕೊನೆಗೆ ಏನಾಯಿತು? ನಮಗೆಲ್ಲರಿಗೂ ಅವನ ಕತೆ ಗೊತ್ತು, ಲೋಟನ ಕತೆ ಗೊತ್ತು. ಅವನ ಸೋದಮ್ ಗೋಮೋರದಿಂದ ಅವನಿಗೆ ದೇವದೂತರು ಅವನನ್ನು ಕೈ ಹಿಡ್ಕೊಂಡು ಆ ಊರಿಂದ ಹೊರಗೆ ಹಾಕುವಂಗೆ ಆ ಒಂದು ಪರಿಸ್ಥಿತಿ ಬಂತು. ಅವನ ಹೆಂಡತಿ ಶಿ ಬಿಕೇಮ್ ಅ ಪಿಲ್ಲರ್ ಆಫ್ ಸಾಲ್ಟ್. ಯಾಕೆ?
ಬಿಕಾಸ್ ಆಲ್ ದಟ್ ಹಿ ಡಿಂಟ್ ಡೂ ವಾಸ್ ಸೀಕ್ ದ ಲಾರ್ಡ್. ಅವನು ದೇವರ ಮೇಲೆ ಆತ್ಕೊಳ್ಳಿಲ್ಲ. ಐ ಬಿಲೀವ್ ದಟ್ ಇಫ್ ಯು ವುಡ್ ಹ್ಯಾವ್ ಆಕ್ಸ್ ದ ಲಾರ್ಡ್, ದೇವರು ಖಂಡಿತವಾಗಿ ಅವನಿಗೆ ಮಾರ್ಗದರ್ಶನ ಮಾಡ್ತಿದ್ರು. ದೇವರು ಖಂಡಿತವಾಗಿ ಅವನಿಗೆ ಹೇಳ್ತಿದ್ರು, ಈ ಸ್ಥಳವನ್ನು ಆರಿಸಿಕೋ. ಪ್ರಿಯರೇ, ನಾವು ಅಂಥ ಕ್ರಾಸ್ ರೋಡಲ್ಲಿ ಇವತ್ತು ಇರ್ಬೋದು. ವಿ ಮಸ್ಟ್ ಬಿ ಆಲ್ಸೋ ಇನ್ ದೋಸ್ ಕೈಂಡ್ ಆಫ್ ಕ್ರಾಸ್ ರೋಡ್. ಬಟ್ ವಿ ಹ್ಯಾವ್ ಅ ಗಾಡ್. ನಮ್ಮ ದೇವರು ಬದಲಾವಣೆ ಆಗೋದಿಲ್ಲ. ಇವತ್ತಿಂದ ನಮಗೆ ನಾಳೆ ಬೆಳಿಗ್ಗೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಯಾರಿಗೂ ಗೊತ್ತಿರಲಿಲ್ಲ ಇಷ್ಟೊಂದು ಮಿಡತೆಗಳು ನಮ್ಮ ದೇಶದಲ್ಲಿ ಬರುತ್ತೆ ಅಂತ. ಡಿಡ್ ವಿ ಎವರ್ ಥಿಂಕ್ 27 years ಬ್ಯಾಕ್ ಈ ಥರ ಮಿಡತೆ ಬಂತು ಅಂತ ನಾನು ಓದಿದೆ. ಈಗ ಈ ಥರ ಮಿಡತೆ ಬಂತದೆ ಅಂತ ಗೊತ್ತಿದೆನಾ? ನಾಳೆ ಇನ್ನೂ ಏನು ಬರುತ್ತೆ ಅಂತ ನಮಗೆ ಗೊತ್ತಿದೆನಾ? ವಿ ಡೋಂಟ್ ನೋ. ಬಟ್ ದೆರ್ ಈಸ್ ಸಮ್ ಒನ್ ಹೂ ನೋಸ್, ಆ್ಯಂಡ್ ಹೀ ಈಸ್ ಯೋರ್ ಡ್ಯಾಡಿ ಆ್ಯಂಡ್ ಹೀ ಈಸ್ ಮೈ ಡ್ಯಾಡಿ ಆ್ಯಂಡ್ ಹೀ ಈಸ್ ದ ಒನ್ ಹೂ ಕೇರ್ಸ್ ಫಾರ್ ಅಸ್. ಅವರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಅವರು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಯಾಕೆ ನಾವು ಅವ್ರಿಗೆ ಕೇಳಬಾರ್ದು? When we seek Him, He will direct our path. He will make our path successful. He will lift us up. ಬರೋ ಕಾಲದಲ್ಲಿ ಸಹ ನಮಗೆ ಒದಗಿಸ್ತಾರೆ, ನಮ್ಮನ್ನು ಕಣ್ಣುಗುಡ್ಡೆ ಅಂತೆ ಕಾಯ್ತಾರೆ. ಪ್ರಿಯರೇ, ಅಷ್ಟೇ ಅಂತ ಅಲ್ಲ, ನಾವು ನಮ್ಮ ಮಕ್ಕಳಿಗೆ ಲೈಫ್ ಪಾರ್ಟ್ನರ್ ಹುಡುಕ್ತಾ ಇರ್ಬೋದು, ಅಥವಾ ನಮಗೆ ಒಂದು ಲೈಫ್ ಪಾರ್ಟ್ನರ್ ಹುಡುಕ್ತಾ ಇರ್ಬೋದು. ಈ ಸಂಗತಿಗಳನ್ನು ಸಹ ಯಾವಾಗ ನಾವು ದೇವರ ಮೇಲೆ ಆತ್ಕೊಳ್ತೇವೆ, ಲಾರ್ಡ್ ಡೈರೆಕ್ಟ್ ಮೈ ಸ್ಟೆಪ್ಸ್, ಡೈರೆಕ್ಟ್ ಮೈ ಸ್ಟೆಪ್ಸ್. ಅಬ್ರಹಾಮು ಹಾಗೆ ಮಾಡಿದ. ನಾವು ಇನ್ನೊಂದು ಕತೆ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದು ಆದಿಕಾಂಡ 24ನೇ ಅಧ್ಯಾಯ, ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 24 ಅದ 1ನೇ ವಚನದಿಂದ ನಾನು ಓದ್ತೇನೆ. ಆ್ಯಂಡ್ ಅಬ್ರಹಾಮ್ ವಾಸ್ ಓಲ್ಡ್ ಆ್ಯಂಡ್ ವೆಲ್ ಸ್ಟ್ರಿಕನ್ ಇನ್ ಏಜ್, ಆ್ಯಂಡ್ ದ ಲಾರ್ಡ್ ಹ್ಯಾಡ್ ಬ್ಲೆಸ್ಡ್ ಅಬ್ರಹಾಮ್ ಇನ್ ಆಲ್ ಥಿಂಗ್ಸ್. ಆ್ಯಂಡ್ ಅಬ್ರಹಾಮ್ ಸೆಡ್ unto his eldest servant of his house that ruled over all that he had, Put, I pray thee, thy hand under my thigh, and I will make thee swear by the Lord, the God of heaven and the God of the earth, that thou shalt not take a wife unto my son of the daughters of Canaanites among whom I dwell, but thou shalt go unto my country and to my kindred and take a wife unto my son. ನಾವು ಅಬ್ರಹಾಮನ ಕತೆ ನೋಡ್ತವೇನೆಂದರೆ, ಅವನ ಮಗನಿಗೆ ಒಂದು ಹೆಂಡತಿ ಬೇಕಾಗಿದೆ. ವಾಟ್ ಈಸ್ ಹಿ ಡೂಯಿಂಗ್? ಅವನು ಸ್ವಂತ ಶಕ್ತಿ ಮೇಲೆ ಆತ್ಕೊಳ್ತಾ ಇಲ್ಲ. ಅವನು ಹೇಳ್ತಾ ಇದ್ದಾನೆ ಅವನ ಸೇವಕನಿಗೆ, ನನ್ನ ಮನೆ ಕಡೆ ಹೋಗು, ಗೋ ಟು ಮೈ ಪ್ಲೇಸ್ ಆ್ಯಂಡ್ ಗೆಟ್ ಅ ವೈಫ್ ಫಾರ್ ಹಿಮ್. ಅದಕ್ಕೆ ಏನು ಆಗುತ್ತೆ ಮುಂದೆ ಅಂತ ನಾವು 7ನೇ ವಚನದಲ್ಲಿ ನಾವು ನೋಡ್ತೇವೆ. 24ನೇ ಅಧ್ಯಾಯ 7ನೇ ವಚನ. ಆ್ಯಂಡ್ ದ ಲಾರ್ಡ್ ಗಾಡ್ ಆಫ್ ಹೆವೆನ್ ವಿಚ್ ಟುಕ್ ಮೀ ಫ್ರಮ್ ಮೈ ಫಾದರ್ಸ್ ಹೌಸ್ ಆ್ಯಂಡ್ ಫ್ರಮ್ ದ ಲ್ಯಾಂಡ್ ಆಫ್ ಮೈ ಕಿಂಡ್ರೆಡ್ ಆ್ಯಂಡ್ ವಿಚ್ ಸ್ಪೇಕ್ unto me and swear me, saying, Unto thy seed will I give this land, and he shall send his angels before thee, and thou shalt take a wife unto my son from thence. ಅಬ್ರಹಾಂ ಅವನ ಸೇವಕನು ಕಲಿಸಿ ಹೇಳ್ತಾನೆ ಅಂದರೆ, ಒಂದು ದೂತನು ನಿನ್ನ ಮುಂದೆ ಹೋಗ್ತಾನೆ. He knew that the Lord will prosper his way. He knew that God will release an angels to direct his steps. ಪ್ರಿಯರೇ, ಅಬ್ರಹಾಮ್ಗೆ ಒಂದು ನಂಬಿಕೆ ಇತ್ತೇನೆಂದರೆ, ಯಾವಾಗ ನಾನು ಸ್ವಾಮಿ ಮೇಲೆ ಆತ್ಕೊಳ್ತಾನೋ ನನ್ನ ಮಗನಿಗೆ ಸರಿಯಾದ ಒಂದು ಹೆಂಡತಿ ಸಿಕ್ಕುತ್ತೆ. ಇವತ್ತು ನಾವೇನು ಯೋಚನೆ ಮಾಡ್ತೇವೆ? ನಾವು ಎಲ್ಲ ಸಂಗತಿಗಳು ನೋಡ್ತೇವೆ, ನಾವೆಲ್ಲ ಅನುಕೂಲತೆ ನೋಡ್ತೇವೆ, ಎಜುಕೇಷನ್ ನಾವು ನೋಡ್ತೇವೆ, ಬ್ಯಾಕ್ಗ್ರೌಂಡ್ ನಾವು ನೋಡ್ತೇವೆ, ಜಾಬ್ ನಾವು ನೋಡ್ತೇವೆ, ಲುಕ್ಸನ್ನು ನಾವು ನೋಡ್ತೇವೆ, ಇಷ್ಟು ಡೌರಿ ಬರುತ್ತೆ ಅಂತ ನಾವು ನೋಡ್ತೇವೆ. ವಿ ಕನ್ಸಿಡರ್ ಎವ್ರಿಥಿಂಗ್ ಎಕ್ಸೆಪ್ಟ್ ಹಿಮ್. ಅಲ್ಲೇ ಫೇಲಿಯರ್ ಬರೋದು ಪ್ರಿಯರೇ. ದ್ಯಾಟ್ ಈಸ್ ವೇರ್ ವಿ ಫೇಲ್. ಈಗದು ಒಂದು ಸಿಚುವೇಶನ್ ನಾವು ನೋಡ್ತಾ ಇದ್ದಾಗ ಅನೇಕ ನಮ್ಮ ದೇಶದಲ್ಲಿ ಒಂದು ಸಮಯದಲ್ಲಿ ಡಿವೋರ್ಸ್ ನಾವು ಕೇಳಲೇ ಇಲ್ಲ. ಇವಾಗ ಇಷ್ಟೊಂದು ಡಿವೋರ್ಸ್ಗಳು ನಾವು ಕೇಳ್ತಾ ಇದ್ದಾವೆ. ಯಾಕೆಂದರೆ ಬೇಸಿಕ್ಲಿ ಅಮಾಂಗ್ ಕ್ರಿಶ್ಚಿಯನ್ಸ್, ಅಮಾಂಗ್ ಬಿಲೀವರ್ಸ್ ಆಲ್ಸೋ ನಾವು ಹೇಳ್ತೇವೆ ಇದು ದೇವರ ಚಿತ್ತ, ಇದು ದೇವರ ಚಿತ್ತ. ಬಟ್ ಕೆಲವೇ ಜನ ಪೂರ್ಣ ಮನಸ್ಸಿಂದ ಅಬ್ರಹಾಂ ಮಾಡಿದಂಗೆ ಮಾಡಿದ. ಅಬ್ರಹಾಂಗೆ ಒಂದು ಗೊತ್ತಿತ್ತೇನೆಂದರೆ, ಅವನ ಸೇವಕನನ್ನು ಕಲಿಸಿದ್ರು ಸಹ ದ ಲಾರ್ಡ್ ವಿಲ್ ಡೈರೆಕ್ಟ್ ಹಿಸ್ ಸ್ಟೆಪ್ಸ್, ದ ಲಾರ್ಡ್ ವಿಲ್ ಡೈರೆಕ್ಟ್ ಹಿಸ್ ಸ್ಟೆಪ್ಸ್. ಎಲೈಜರ್ ಒಂದು ಹೊಸ ಊರಿಗೆ ಹೋಗ್ತಾ ಇದ್ದಾನೆ, ಅವನಿಗೆ ಅಲ್ಲಿಗೆ ಯಾರ ಪರಿಚಯ ಇಲ್ಲ, ಅವನು ಹೇಗೆ ಹೆಣ್ಣು ಹುಡುಕಬೇಕು ಅವನಿಗೆ ಗೊತ್ತಿಲ್ಲ. ಆದರೆ ಒಂದು ಸಂಗತಿ ಅವ್ರಿಗೆ ಗೊತ್ತಿತ್ತೇನೆಂದರೆ, ದೇವರು ಮಾರ್ಗ ತೋರಿಸ್ತಾರೆ. ಆಮೆನ್. ನಮ್ಮ ಮಕ್ಕಳಿಗೋಸ್ಕರ ಇವತ್ತು ನಾವೇನು ಮಾಡ್ತೇವೆ ಪ್ರಿಯರೇ? ನಾವು 4 ಜನರಿಗೆ ಹೇಳ್ತೇವೆ, ಗಂಡು ಹುಡುಕ್ರಿ, ಹೆಣ್ಣು ಹುಡುಕ್ರಿ, ಓಕೆ ನಮ್ಮ ಮಗನಿಗೆ ಮದುವೆ ಆಗಬೇಕು, ನಮ್ಮ ಮಗಳಿಗೆ ಮದುವೆ ಆಗಬೇಕು. ಆದರೆ ಪೂರ್ಣ ಹೃದಯದಿಂದ ನಾವು ಸ್ವಾಮಿಯನ್ನು ನಂಬ್ತಾವ?
ಪೂರ್ಣ ಹೃದಯದಿಂದ ನಾವು ಸ್ವಾಮಿಯನ್ನು ನಂಬಿ ಕರ್ತನೇ ನೀನೇ ನಮ್ಮ ಮಾರ್ಗಗಳನ್ನು ಆಶೀರ್ವಾದ ಮಾಡು. ಯಾವ ಕುಟುಂಬಕ್ಕೆ ನಾವು ಹೋಗಬೇಕು, ಯಾವ ಮನೆಯಿಂದ ನಾವು ಮಕ್ಕಳನ್ನು ತಗೊಂಡು ಬರಬೇಕು, ಯಾವ ಮನೆಗೆ ನನ್ನ ಮಗಳನ್ನು ಕೊಡಬೇಕಂತ ಟು ವಿ ಸಿ ಗಾಡ್. ಇಲ್ಲಿ ಅಬ್ರಹಾಂ ಹಾಗೆ ಮಾಡಿದ್ದಕ್ಕೆ ನಾನೊಂದು ವಿಷಯ ಕಲಿತಾ ಇದ್ದೆ ವೆನ್ ಐ ವಾಸ್ ಡೂಯಿಂಗ್ ದಿಸ್ ಸ್ಟಡೀಸ್. ಯಾರ್ಯಾರು ದೇವರ ಮೇಲೆ ಆತ್ಕೊಳ್ತಾರೋ, ಯಾರ್ಯಾರು ಪೂರ್ಣ ಮನಸ್ಸಿಂದ ದೇವರೇ ನನಗೆ ನಿನ್ನ ಚಿತ್ತ ತೋರಿಸಿಕೊಡು, ನನ್ನ ಮಾರ್ಗಗಳನ್ನು ನೀನು ಆಶೀರ್ವಾದ ಮಾಡಂತ ಹೇಳಿದವ್ರಿಗೆ ಆಶಾಭಂಗ ಆಗಲೇ ಇಲ್ಲ. They were never put to shame. They were never discouraged. Their faces always radiated the glory of God. ಇಲ್ಲಿ ಅವನು ಹೋಗಿ ನೋಡ್ತಾನೆ, ಎಲ್ಲ ಸಂಗತಿಗಳನ್ನು ಅವನು ಮಾಡ್ತಾನೆ. ಆಮೇಲೆ ನಾವು ದೇವರ ವಾಕ್ಯದಲ್ಲಿ 12ನೇ ವಚನಕ್ಕೆ ನಾವು ಅದೇ 24:12 ಓದ್ತೇವೆ. ಆ್ಯಂಡ್ he said, ಓ ಲಾರ್ಡ್, ಎಲೈಜರ್ ಪ್ರಾರ್ಥನೆ ಮಾಡ್ತಾನೆ. ಆ್ಯಂಡ್ he said, ಓ ಲಾರ್ಡ್ ಗಾಡ್ ಆಫ್ ಮೈ ಮಾಸ್ಟರ್ ಎಬ್ರಹಾಮ್, ಐ ಪ್ರೇ thee, send me good speed this day and show kindness unto my master. Behold, I stand here by the well of water, and the daughters of the men of the city come out to draw water. ಇಲ್ಲಿ ಎಲೈಜರ್ ಏನು ಮಾಡ್ತಾನೆ, ಅವನು ಹೊಸ ಊರಲ್ಲಿದ್ದಾನೆ, ಹೊಸ ಸ್ಥಳದಲ್ಲಿದ್ದಾನೆ, ಅವನು ಪ್ರಾರ್ಥನೆ ಮಾಡ್ತಾನೆ. He also prays. Nowhere it is written that they both, Abraham and his servant, trusted on their own strength, trusted in their influence, trusted in their money, trusted in their background, trusted in their family. ಯಾವುದು ಹೇಳ್ತಾ ಇಲ್ಲ. ಅಬ್ರಹಾಮ್ಗೆ ಅವನ ದೇವರು ಯಾರು ಅಂತ ಗೊತ್ತು. ಅವನಿಗೆ ಒಂದು ಸಂಗತಿ ಗೊತ್ತಿತ್ತು ಅಂದರೆ, ಇಫ್ ಐ ಟ್ರಸ್ಟ್ ಗಾಡ್, He will direct my servant's path. ಅಬ್ರಹಾಮ್ ಹೋಗಿಲ್ಲ, ಅವನ ಸೇವಕನ್ನು ಕಲಿಸಿದ್ರು, ಅವನಿಗೆ ಸರಿಯಾಗಿ ಗೊತ್ತಿತ್ತು. ಇಲ್ಲಿ ಎಲೈಜರ್ಗೆ ಒಂದು ಗೊತ್ತಿದೆ ಏನೆಂದರೆ, ಅವನ ಬಾಸ್, ಅವನ ಯಜಮಾನ ಯಾವ ದೇವರನ್ನು ನಂಬ್ತಾರೋ ಆ ದೇವರು ಅವನ ಅಂಕುಡೊಂಕು ಮಾರ್ಗಗಳನ್ನು ಸರಾಗ ಮಾಡ್ತಾರೆ. ಅಬ್ರಹಾಮ್ ಅವನ ಯಜಮಾನ ನಂಬಿದ ದೇವರು ಖಂಡಿತವಾಗಿ ಅವನು ಹೋದ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ತಾನೆ. ಅದಕ್ಕೆ ಅವನು ಪ್ರಾರ್ಥನೆ ಮಾಡ್ತಾನೆ, ಲಾರ್ಡ್ ಹೆಲ್ಪ್ ಮೀ, ಗಾಡ್ ಆಫ್ ಎಬ್ರಹಾಮ್, ನನಗೆ ಮಾರ್ಗದರ್ಶನ ಮಾಡು. ಒಂದು ಸುಂದರವಾದ, ಮತ್ತು ನಾವು ನೋಡ್ತೇವೆ ಹೇಗೆ ಎಲೈಜರ್ಗೆ ರೆಬೆಕ್ಕಲ್ ಸಿಗ್ತಾಳೆ, ಅದೆಲ್ಲ ಕತೆ ನಮಗೆ ಗೊತ್ತಿದೆ. ಕೊನೆಗೆ ಅವನೊಂದು ವಚನ ಇಲ್ಲಿ ವಾಕ್ಯ ಹೇಳ್ತಾನೆ, ಅದೇ 24:48 ವಚನದಲ್ಲಿ ಹೀಗೆ ಹೇಳುತ್ತೆ ಅಂದರೆ, Then Elijah and I bowed down my head and worshipped the Lord and blessed the Lord God of my master Abraham, which he had led me in the right way to take my master's brother's daughter unto his son. Amen. ಇಲ್ಲಿ ಅವನು ಹೇಳ್ತಾನೇನೆಂದರೆ, he led me in the right way to take my master's brother's son. Amen. ದೇವರ ವಾಕ್ಯ ಏನು ಹೇಳುತ್ತೇನೆಂದರೆ, ಹಿಸ್ ವೇ ವಾಸ್ ಸಕ್ಸಸ್ಫುಲ್. ಎಲೈಜರ್ ಥ್ಯಾಂಕ್ಸ್ ಗಾಡ್, ಅವನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾನೆ. ಏನೆಂದರೆ, ಗಾಡ್ ಐ ಥ್ಯಾಂಕ್ ಯು, my boss, my master, he trusted in you that you will provide. Why not we do that today? ಎಲ್ಲ ಸಂಗತಿಗಳು, ನಾವು ಕೆಲವು ದಿನಗಳ ಹಿಂದೆ ಒಬ್ಬರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ನಾವು ಅವ್ರಿಗೆ ಹೇಳ್ತಾ ಇದ್ದೆ ಅಂದರೆ, ನಾವು ಎಲ್ಲ ಸಂಗತಿಗಳ ಬಗ್ಗೆ ಯೋಚನೆ ಮಾಡ್ತೇವೆ. ಓಕೆ, ನಮ್ಮ ಕೆಲಸಕ್ಕೆ ಹತ್ರ ಆಗಿರಬೇಕು, ಒಳ್ಳೆ ಸ್ಕೂಲ್ ಆಗಿರಬೇಕು, ಊರಿಗೆ ಹೋಗಲಿಕ್ಕೆ ಹತ್ರ ಆಗಿರಬೇಕು, ಬಸ್ ಫೆಸಿಲಿಟೀಸ್ ಸರಿಯಾಗಿ ಇರಬೇಕು, ಓಕೆ, ಮಾರ್ಕೆಟ್ಗಳ ಹತ್ತಿರ ಆಗಿರಬೇಕು. ಪ್ರತಿಯೊಂದೊಂದು ಸರ್ಕಮ್ಸ್ಟೆನ್ಸಸ್, ಪ್ರತಿಯೊಂದೊಂದು ಸಂಗತಿಗಳ ಮೇಲೆ ನಾವು ಗಮನ ಇಡ್ತೇವೆ. ದೇವರು ಈ ಎಲ್ಲ ವಿಷಯದಲ್ಲಿ ಇದ್ದರೋ ಅಂತ ನಾವು ಗಮನ ಮಾಡಲ್ಲ. ರೈಟ್, ವಿ ಕನ್ಸಿಡರ್ ಎವ್ರಿಥಿಂಗ್. ನಾವು ಹೇಳಿದಂಗೆ ಒಂದು ಹೆಣ್ಣು ನೋಡಲಿಕ್ಕೆ ಹೋಗಬೇಕಾದ್ರೆ, ಓಕೆ, ಆ ಹುಡುಗಿ ಬ್ಯೂಟಿಫುಲ್ ಇದ್ದಲ್ಲ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಎಜುಕೇಟೆಡ್ ಇದ್ದಲ್ಲ, ಆಮೇಲೆ ಅವಳ ಕೆಲಸ ಸರಿಯಾಗಿದೆನಾ, ನಮ್ಮ ಮಗ ಇಷ್ಟು ಓದಿದ್ದಾನೆ ಅಷ್ಟು ಅವಳು ಓದಿದಲ್ಲ, ಅವಳ ಕುಟುಂಬ ಬ್ಯಾಕ್ಗ್ರೌಂಡ್ ಹೇಗಿದೆ, ಅವರಿಷ್ಟು ಕೊಡ್ತಾರೆ, ಅವರಿಷ್ಟು ತಗೊಳ್ತಾರೆ, ಎಲ್ಲ ಸಂಗತಿಗಳನ್ನು ನೋಡಿ ಆಮೇಲೆ ಪಾಸ್ಟ್ರಿಗೆ ಹೇಳಿದೆ, ಪಾಸ್ಟರ್ ಪ್ರೇಯರ್ ಮಾಡಿ. ದಿಸ್ ಈಸ್ ರಾಂಗ್. ಇಟ್ ಹರ್ಟ್ಸ್ ಗಾಡ್. ದೇವರಿಗೆ ನೋವಾಗುತ್ತೆ ಪ್ರಿಯರೇ. ಹೀ ಈಸ್ ಅ ಪರ್ಸ್ನಲ್ ಗಾಡ್ ಹೂ ನೋಸ್. ಹೀ ನೋಸ್ ಯು, ಹೀ ನೋಸ್ ಮೀ, ಹೀ ನೋಸ್ ಅಸ್, ಹೀ ಕೇರ್ಸ್ ಫಾರ್ ಅಸ್, ಹೀ ಕೇರ್ಸ್ ಫಾರ್ ಅ ಫ್ಯೂಚರ್. ಆದರೆ ನಾವು ಎಲ್ಲ ಸಂಗತಿಗಳನ್ನು ಎಲ್ಲದಕ್ಕೆ ನಾವು ಡೀಟೇಲ್ ಕೊಡ್ತೇವೆ. ಇದೇ ಮದುವೆ ವಿಷಯ ಅಂತಲ್ಲ, ನಮ್ಮ ಎಜುಕೇಷನ್ ವಿಷಯದಲ್ಲಿಯೂ ಹಾಗೆ. ಕಾಲೇಜ್ ಒಳ್ಳೇದಿದೆನಾ, ಇಲ್ಲಿ ಮಕ್ಕಳಿಗೆ ಒಳ್ಳೆ ರ್ಯಾಂಕ್ಸ್ ಬರ್ತದಾ, ಒಳ್ಳೆ ಟೀಚಿಂಗ್ ಸರಿಯಾಗಿದೆನಾ, ಅದು ನಮ್ಮ ಮನೆಗೆ ಸಮೀಪವಾಗಿದೆನಾ, ಪ್ರತಿಯೊಂದು ಸಂಗತಿ ವಿಷಯದಲ್ಲಿ ನಾವು ಆಲೋಚನೆ ಮಾಡ್ತೇವೆ. ನಾವು ಅದಕ್ಕೆ ಇಷ್ಟು ಸಮಯ ಆಗ್ತವೆ, 4 ಜನರ ಹತ್ರ ವಿಷಯದಲ್ಲಿ ಡಿಸ್ಕಸ್ ಮಾಡ್ತೇವೆ. ಯಾಕೆ? ನಮ್ಮ ಸ್ವಂತ ಶಕ್ತಿಯಲ್ಲಿ ನಾವು ಅದೆಲ್ಲ ಪ್ಲ್ಯಾನ್ ಮಾಡ್ತೇವೆ. ಅದ ಬದಲಿ ವೆನ್ ವಿ ಸೇ, ಲಾರ್ಡ್
ಐ ಡೋಂಟ್ ನೋ ಎನಿ ಆಫ್ ದಿಸ್ ಥಿಂಗ್ಸ್. ಯಾವ ಸಂಗತಿಗಳು ನನಗೆ ಗೊತ್ತಿಲ್ಲ ಸ್ವಾಮಿ. ನನಗೆ ಒಂದೇ ಸಂಗತಿ ಗೊತ್ತೆಂದರೆ ನಾನು ನಿಮ್ಮ ಮೇಲೆ ಆತ್ಕೊಳ್ತಾನೆ, ನೀವು ನನ್ನ ಮಾರ್ಗಗಳನ್ನು ಸರಾಗ ಮಾಡ್ತೀರಿ. ನಾನು ಹೋಗುವ ದಾರಿಗಳು ನನಗೆ ನೀವು ತೆರೀತೀರಿ. ಮುಚ್ಚಿದ ಬಾಗಿಲುಗಳು ನನಗೆ ತೆರೆಯಲ್ಪಡುತ್ತೆ. ನಾನು ಹೋಗೋ ದಾರಿ ನನಗೆ ಸರಿಯಾಗಿ ನೀವು ನಡೆಸ್ತೀರಿ. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಅಟ್ ದ ಎಂಡ್ ಎಲೈಜಾ ಪ್ರಾರ್ಥನೆ ಮಾಡಿದಂಗೆ ದೇವರೇ ಸ್ತೋತ್ರ ಸಲ್ಲಿಸ್ತೇವೆ. ಯಾಕೆಂದರೆ ಯು ಮೇಡ್ ಮೈ ಮಾಸ್ಟರ್ಸ್ ಐ ರೀಡ್ ದಟ್ ವರ್ಸ್ ಅಗೇನ್. ಅವನು ಹೀಗೆ ಹೇಳ್ತಾನೆ ಅಂದರೆ, ಅಂಡ್ ಬ್ಲೆಸ್ಸೆಡ್ ಬಿ ದ ಲಾರ್ಡ್ ಗಾಡ್ ಆಫ್ ಮೈ ಮಾಸ್ಟರ್ ಎಬ್ರಾಮ್ ವಿಚ್ ಹಸ್ ಲೆಡ್ ಮೀ ಇನ್ ದ ರೈಟ್ ವೇ ಟು ಟೇಕ್ ಮೈ ಮಾಸ್ಟರ್ಸ್ ಬ್ರದರ್ಸ್ ಡಾಟರ್ ಅಂಡ್ ಟು ಹಿಸ್ ಸನ್. ಹಿ ಈಸ್ ಸೋ ಥ್ಯಾಂಕ್ಫುಲ್ ಟು ಗಾಡ್. ಇವರದೇ ಅಂತಲ್ಲ, ನಾವು ದೇವರ ವಾಕ್ಯದಲ್ಲಿ ಮೋಶೆದು ಕಾಲದ ಕತೆ ನೋಡ್ತೇವೆ. ದ ಲಾರ್ಡ್ ಲೆಡ್ ಮೋಸಸ್. ದೇವರಿಗೆ ಗೊತ್ತಿತ್ತು ಮುಂದೆ ಕೆಂಪು ಸಮುದ್ರ ಇದೆ, ಹಿಂದೆ ಫರೋ ಬರ್ತಾ ಇದೆ. ಎಲ್ಲರೂ ಅಂದ್ಕೊಂಡಿದ್ರು ಏನೆಂದರೆ, ಅಯ್ಯೋ ಮೋಶೆ ಒಬ್ಬ ಹುಚ್ಚ, ಮೋಶೆಗೆ ಏನು ತಲೆಯಲ್ಲೇ ಹೋಗ್ತಾ ಇಲ್ಲ. ಯಾಕೆಂದರೆ ಮೋಶೆದ ದೇವರು ಅವನಿಗೆ ನಡೆಸ್ತಾ ಇದ್ದಾರೆ. ಅಲ್ಲಿ ಮುಂದೆ ಕೆಂಪು ಸಮುದ್ರ ಇದೆ, ಹಿಂದೆ ನೋಡಿದರೆ ಫಾರೋ ಮತ್ತು ಅವನ ಸೈನಿಕರು ಬರ್ತಾ ಇದೆ. ದೇವರು ಅವ್ರಿಗೆ ಏನು ವಾಗ್ದಾನ ಮಾಡಿದ್ದೆ ಅಂದರೆ, ಹಾಲು ಜೇನು ಹರಿಯೋ ದೇಶಕ್ಕೆ ನಾನು ತಗೊಂಡು ಹೋಗ್ತೇನೆ. ಪ್ರಿಯರೇ, ಹಾಲು ಜೇನು ಹರಿಯೋ ದೇಶಕ್ಕೆ ತಗೊಂಡು ಹೋಗ್ತಾರಂತ ಹೇಳಿ ಕೆಂಪು ಸಮುದ್ರ ಮುಂದೆ ನಿಲ್ತರು. ಆದರೆ ಕೆಂಪು ಸಮುದ್ರನ ಇಬ್ಬಾಗ ಮಾಡಿ ದೇವರ ವಾಕ್ಯ ಹೇಳುತ್ತೇನೆ ಅಂದರೆ, ಆ ವಚನ ದ ಬುಕ್ ಆಫ್ ನಂಬರ್ಸ್ ಅರಣ್ಯಕಾಂಡ 13ನೇ ಅಧ್ಯಾಯ 27ನೇ ವಚನ. ನಂಬರ್ಸ್ 13:27 ನಾವು ನೋಡ್ತಾ ಅಂದರೆ, ಅವನು ಯಾವಾಗ ಸ್ಪೈಸನ್ನು ಕಲಿಸಿ ಆ ಊರನಿ ಹೋಗಿ ಕಾನಾನ್ ದೇಶಕ್ಕೆ ಹೋಗಿ ಅವ್ರು ನೋಡ್ಕೊಂಡು ಬಂದಾಗ ಅವ್ರು ಹೇಳ್ತಾರೆ, ಖಂಡಿತವಾಗಿ ಇದು ಹಾಲು ಜೇನು ಹರಿಯೋ ದೇಶನೇ. ದಿಸ್ ಈಸ್ ಅ ಪ್ಲೇಸ್ ವೇರ್ ಮಿಲ್ಕ್ ಆ್ಯಂಡ್ ಹನಿ ಫ್ಲೋಸ್. ಮಿಲ್ಕ್ ಆ್ಯಂಡ್ ಹನಿ ಫ್ಲೋಸ್ ಅಂತ ಹೇಳಿ ಮುಂದೆ ಕೆಂಪು ಸಮುದ್ರ ಬಂತು. ಅರಣ್ಯದಲ್ಲಿ ಏನೆಲ್ಲ ತೊಂದರೆಗಳು ಬಂತು, ಹೇರು ಮೇರು ಆಯಿತು. ಎಷ್ಟೋ ಸರ್ತೆ ಮೋಶೆಗೆ ಅವರ ಮೇಲೆ ಕೋಪ ಬಂತು, ದೇವರಿಗೆ ಅವರ ಮೇಲೆ ಕೋಪ ಬಂತು. ಆದರೆ ಪ್ರಿಯರೇ, ದೇವರು ಹೇಳಿದ ಮಾತು, ದೇವರು ಅವ್ರಿಗೆ ತಗೊಂಡು ಹೋಗುವ ಸ್ಥಳಕ್ಕೆ ಅವ್ರು ತಗೊಂಡೋದ್ರು. ದ ಪ್ಲ್ಯಾನ್ ದಟ್ ಗಾಡ್ ಹ್ಯಾಡ್ ವಾಸ್, ಐ ವಿಲ್ ಟೇಕ್ ಯು ಟು ಅ ಪ್ರಾಮಿಸ್ ಲ್ಯಾಂಡ್, ಅ ಲ್ಯಾಂಡ್ ದಟ್ ಫ್ಲೋಸ್ ವಿತ್ ಮಿಲ್ಕ್ ಆ್ಯಂಡ್ ಹನಿ. ದಟ್ ಈಸ್ ಅವರ್ ಗಾಡ್. ನನಗೆ ಅದು ಭಾಳ ಖುಷಿಯಾಗುತ್ತೆ ಯಾವಾಗಲೂ ಓದಿದಾಗ. ಗಂಜಿ ಉಪ್ಪಿನಕಾಯಿ ಹರಿಯೋ ದೇಶಕ್ಕೆ ತಗೊಂಡೋಗಿಲ್ಲ. ಹಿ ನೆವರ್ ಟುಕ್ ದೆಮ್ ಟು ಅ ಪ್ಲೇಸ್ ವೆರ್ ದೇರ್ ಇಸ್ ಲ್ಯಾಕ್. ಹಿ ಟುಕ್ ದೆಮ್ ಟು ಅ ಪ್ಲೇಸ್ ವಿಚ್ ಫ್ಲೋಸ್ ವಿತ್ ಮಿಲ್ಕ್ ಆ್ಯಂಡ್ ಹನಿ. ದೇವರ ಜನರ ಬಗ್ಗೆ ನೀವು ಎಲ್ಲ ನೋಡ್ರಿ. when they trusted in God, when they sought God, when they said, ದೇವರೇ ನಮ್ಮ ಚಿತ್ತ ಅಲ್ಲ, ನೀವು ನಡೆಸೋ ಸ್ಥಳಕ್ಕೆ ನಾವು ಹೋಗ್ತೇವೆ ಹೇಳಿದಾಗ, their way was prosperous. They came up in life, they were blessed and they did great things for God. ಇವತ್ತು ಎಂಥದೇ ಬರಲಿ ಪ್ರಿಯರೇ, ನಮ್ಮ ಟೆಸ್ಟ್ ಯಾವಾಗ? ಎಲ್ಲ ಸುತ್ತದಿಂದ ಕಷ್ಟ ಬಂದಾಗ ನಮ್ಮ ಟೆಸ್ಟ್. ಆವಾಗ ನಾವು ಸ್ವಾಮಿದ ಗಟ್ಟಿಯಾಗಿ ಇಟ್ಕೊಂಡು ನಿಲ್ತೇವೆ. ದೇವರು ಮಾರ್ಗ ಮಾಡ್ತಾರೆ ಅಂದರೆ ಮಾರ್ಗ ಮಾಡ್ತಾರೆ ಅಂತ ನಾವು ಗಟ್ಟಿಯಾಗಿ ಇಟ್ಕೊಳ್ತೇವ, ಅಥವಾ ಭಯಪಟ್ಟು ಏನೋ ಒಂದು ತಪ್ಪು ನಿರ್ಧಾರ ಮಾಡಿ ಪಶ್ಚಾತ್ತಾಪ ಪಡ್ತೇವೆ? ಪ್ರಿಯರೇ, ಇಟ್ಸ್ ಲೆಫ್ಟ್ ಅಪ್ ಟು ಯು, ಇಟ್ಸ್ ಲೆಫ್ಟ್ ಅಪ್ ಟು ಮೀ. ಇದು ನಾವು ಪರ್ಸ್ನಲಿ ಸ್ಟ್ಯಾಂಡ್ ತಗೊಳ್ಬೇಕು. ಲೆಟ್ ಅಸ್ ಸ್ಟ್ಯಾಂಡ್ obeying the word of God, on the promises of God, trusting him 100%. ಆತನ ಮೇಲೆ ನಂಬಿಕೆ ಇಟ್ಟವ್ರಿಗೆ ಆಶಾಭಂಗ ಆಗುವುದೇ ಇಲ್ಲ, ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. This is a promise. Cling on to the promise. Believe that he has a plan for you. He will prosper your way. ಪ್ರಾರ್ಥನೆ ಮಾಡುವ. ಸ್ವಾಮಿ, ನಿಮ್ಮ ವಾಕ್ಯದಿಂದ ನಾವು ಕಲಿತವಪ್ಪ. ನಾವು ನಿಮ್ಮನ್ನೇ ಆತ್ಕೊಂಡಿದ್ರೆ, ನಿಮ್ಮನ್ನೇ ನಾವು ಕೇಳ್ತಾ ಇದ್ದರೆ ನಮಗೆ ಮಾರ್ಗದರ್ಶನ ಮಾಡಿ, ನಮಗೆ ನಡೆಸ್ರಿ, ನಾವು ಹೋಗುವ ಸ್ಥಳವನ್ನು ನಮಗೆ ತೋರಿಸ್ರಿ ಅಂತ ನಾವು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ನೀವು ಆಶೀರ್ವಾದ ಮಾಡ್ತೀರಿ ಸ್ವಾಮಿ. ಖಂಡಿತವಾಗಿ ನಮಗೆ ಮಾರ್ಗಗಳನ್ನು ತೋರಿಸ್ತೀರಿ ಕರ್ತನೆ. ನಾವು ಹೋಗುವ ಸ್ಥಳವನ್ನು ಸ್ವಾಮಿ, ನಾವು ಇರುವ ಸ್ಥಳ, ನಮ್ಮ ಮಕ್ಕಳ ಎಜುಕೇಷನ್, ಅವರ ಮದುವೆ, ಅವರ ಮಕ್ಕಳು, ನಮ್ಮ ಮಿನಿಸ್ಟ್ರಿ ಸ್ವಾಮಿ, ನಮ್ಮ ಬಿಸ್ನೆಸ್ ಸ್ವಾಮಿ, ಪ್ರತಿಯೊಂದು ವಿಷಯ ಕರ್ತನೆ ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ ಸ್ವಾಮಿ. ನಾವು ನಿಮ್ಮ ಮೇಲೆ ಆತ್ಕೊಂಡಾಗ ಸ್ವಾಮಿ ಖಂಡಿತವಾಗಿ ನಮ್ಮ ಮಾರ್ಗಗಳು ಯಶಸ್ವಿ ಆಗುತ್ತೆ. ಯು ವಿಲ್ ಪ್ರಾಸ್ಪರ್ ಅವರ್ ವೇ ಆಫ್ ಫಾದರ್, ಯು ವಿಲ್ ಗಿವ್ ಅಸ್ ಸಕ್ಸಸ್ ಸ್ವಾಮಿ. ಪ್ರಾರ್ಥನೆಯನ್ನು ಪ್ರಾರ್ಥಿಸ್ತಾನೆ ಸ್ವಾಮಿ. ಎಲ್ಲ ನಮ್ಮ ಪ್ರೋಗ್ರಾಮ್ ನೋಡುವವರು ಪ್ರತಿಯೊಬ್ಬರಿಗೋಸ್ಕರ ಅನೇಕರು ಸ್ವಾಮಿ
ತಪ್ಪು ಡಿಸಿಷನ್ ತಗೊಂಡು ಇವತ್ತು ಕಷ್ಟಪಡ್ತಾ ಇರ್ಬೋದು. ಆದರೆ ಸ್ವಾಮಿ, ನಾವು ತಪ್ಪಾಗಿದ್ದೇವಂತ ನಿಮ್ಮ ಹತ್ರ ನಾವು ಬೇಡ್ಕೊಂಡ್ರೆ ಖಂಡಿತವಾಗಿ ಕ್ಷಮಿಸಿ ಸ್ವಾಮಿ. ಇನ್ನೊಂದು ಸರ್ತಿ ಹೊಸ ಒಂದು ಜೀವನ ಪ್ರಾರಂಭ ಮಾಡುವಂಗೆ, ಹೊಸ ಒಂದು ತೀರ್ಮಾನ ನಾವು ತಗೊಳ್ಳುವಂಗೆ, ನಿಮ್ಮ ಮೇಲೆ ಆತ್ಕೊಂಡು ತೀರ್ಮಾನ ತಗೊಳ್ಳುವಂಗೆ ನಮಗೆ ಸಹಾಯ ಮಾಡ್ತೀರಿ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಲಾರ್ಡ್, ಐ ಪ್ರೇ ಫಾರ್ ಎವ್ರಿ ಒನ್ ಓ ಗಾಡ್. ಲಾರ್ಡ್, ಸಮ್ ಮೇ ಬಿ ರಿಯಲಿ ಹಾರ್ಟ್ ಬ್ರೋಕನ್. ಎಸ್, ವಿ ಹ್ಯಾವ್ ಮೇಡ್ ಅ ರಾಂಗ್ ಡಿಸಿಷನ್. We have started a wrong business. We have married the wrong person. Our children, they are in the wrong career. ಎಲ್ಲ ನಮಗೆ ಸ್ವಾಮಿ ನಾವು ತಪ್ಪು ಮಾಡಿದ್ದೇವೆ. But we come to your feet and today we say, we acknowledge you in all our ways and you will direct our path. ನಾವು ಎಲ್ಲ ಸಂಗತಿಗಳನ್ನು ಸ್ವಾಮಿ ನಿಮ್ಮ ಪಾದಕ್ಕೆ ಹಾಕಿ ನಮಗೆ ಮಾರ್ಗದರ್ಶನ ಮಾಡ್ರಿ ಅಂತ ಬೇಡ್ಕೊಳ್ತೇವೆ. Then our ways will be successful. ಸ್ವಾಮಿ, ನೀವು ಹಾಗೆ ಮಾಡ್ತೀರಿ, ಅದಕ್ಕೆ ಸ್ತೋತ್ರ ಕರ್ತನೆ. ಹೊಸ ಇನ್ನೊಂದೊಂದು ಅಧ್ಯಾಯ ನಮ್ಮ ಜೀವನದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸಹಾಯ ಮಾಡ್ತೀರಿ, ಅದಕ್ಕೆ ಸ್ತೋತ್ರ ಸ್ವಾಮಿ. ಕರ್ತನೆ, ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಿ. ಬರೀ ಒಂದು ವಾಕ್ಯ ಆಗದೆ ಇದು ನಮ್ಮ ಜೀವನಕ್ಕೆ ಒಂದು ದೊಡ್ಡ ಪಾಠ ಅಂತ ನಾವೆಲ್ಲರೂ ಕಲ್ತು ಸ್ವಾಮಿ ನಿಮ್ಮ ಮೇಲೆ ಸಂಪೂರ್ಣವಾಗಿ ಆತ್ಕೊಳ್ಳೋಂಗೆ ನಮಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ತಂದೆ.